ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೆಳೆಯರೇ, ಮದುವೆಯ ಒಂದು ಪ್ರೊಫೈಲ್ ಅಂತ ಇವರ ಹೆಸರು ಬಂದುಬಿಟ್ಟು ಗೀತಾ ಅಂತ. ಅವರ ಫೋಟೋ ಕೂಡ ನಾನು ತೋರಿಸ್ತಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಡು ಬಿಡಿ. ಸೊ ಇವರು ಬಂದುಬಿಟ್ಟು ಆನ್ಲೈನಲ್ಲಿ ಒಬ್ಬ ಹುಡುಗನ ಹುಡುಕಾಟ ತಿಳಿಸಿ ಸರ್ ಅಂತ ನಮಗೆ ಪ್ರೊಫೈಲ್ ಕಳಿಸಿರ್ತಾರೆ. ಗೆಳೆಯರೇ, ಪ್ರಸ್ತುತ ಅವರು ಆನ್ಲೈನಲ್ಲಿ ಹುಡುಕಾಟ ಏನಕ್ಕೆ ಮಾಡ್ತಿರ್ತಾರೆ ಅಂತಂದರೆ ಅವ್ರಿಗೆ ಕೆಲವೊಂದಿಷ್ಟು ಆಸೆಗಳಿರುತ್ತೆ ಅಂತ ಕಳಿಸಿರ್ತಕ್ಕಂಥದ್ದು. 26ರ ವಯಸ್ಸಿನ ಗೀತಾ ಅವರು ಇಷ್ಟು ದಿನ ಒಂಟಿಯಾಗಿದ್ದು ಸಾಕಾಗಿ ಹೋಗಿದೆ, ಇವಾಗ ಜಂಟಿ ಆಗುವಂಥ ಒಂದು ಆಸೆ ಆಗಿದೆ ಅಂತ ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ತೆಳ್ಳಗೆ ಇದ್ದಾರೆ, ಬೆಳ್ಳಗೆ ಇದ್ದಾರೆ, ದುಂಡು ಮುಖ ಹೊಂದಿದ್ದಾರೆ, ಲಕ್ಷಣವಾಗಿ ಕೂಡ ಇದ್ದಾರೆ, ಏನೂ ಕೂಡ ಇವರಲ್ಲಿ ತೊಂದರೆ ಇಲ್ಲ. ಸೊ ನನಗೆ ಆಸ್ತಿ ಅಂತ ಬಂದುಬಿಟ್ಟು ಒಂದು ಸ್ಕೂಟಿ ಇದೆ, ಒಂದು ಸ್ವಂತ ಮನೆ ಇದೆ, ಸ್ವಲ್ಪ ಮಟ್ಟಿಗೆ ದುಡ್ಡು ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತಿಳಿಸಿರ್ತಕ್ಕಂಥದ್ದು. ಮನೆಯಲ್ಲಿಯೇ ಕೆಲಸ ಮಾಡ್ಕೊಂಡಿದ್ದೇನೆ, ನೋಡೋಣ ಸದ್ಯಕ್ಕೆ ನನ್ನ ಒಂದು ಶಿಕ್ಷಣಕ್ಕೆ ತಕ್ಕಂಗೆ ಯಾವುದಾದ್ರೂ ಕೆಲಸ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮನೆಯಲ್ಲಿನೇ ಹೌಸ್ ವೈಫಾಗಿ ಇದ್ದು ಬಿಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಗೀತಾ ಅವ್ರನ್ನ ಮದುವೆ ಆಗುವಂಥ ಹುಡುಗ ಈ ರೀತಿಯಾಗಿರಬೇಕು, ನನ್ನ ತರಹದ ನೀವು ಕೂಡ ಲಕ್ಷಣಗಳನ್ನು ಇರಬೇಕು ಸ್ನೇಹಿತರೆ. ಕೆಲಸದ ಬಗ್ಗೆ ಜವಾಬ್ದಾರಿ ಇರಬೇಕಂತೆ, ಜೊತೆಗೆ ಮುಂದೆ ಏನಾದರೂ ಮಾಡಬೇಕನ್ನುವಂಥ ಛಲ ಕೂಡ ನಿಮ್ಮಲ್ಲಿ ಇರಬೇಕು ಅಂತ ಇವ್ರು ಹೇಳಿದ್ದಾರೆ. ನೀವು ಹುಟ್ಟಿದಂತಹ ಊರು ಬಿಟ್ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಿರ್ಬೇಕು, ಅಂದರೆ ಪ್ರೆಸೆಂಟಾಗಿ ನೀವು ಬೆಂಗಳೂರಲ್ಲಿದ್ದರೆ ಅಥವಾ ಧಾರವಾಡದಲ್ಲಿದ್ದರೆ ಆ ಒಂದು ಹುಟ್ಟಿದ ಊರಿನಲ್ಲೇ ಕೆಲಸ ಇರಬಾರ್ದು, ಬೇರೆ ಒಂದು ಕಡೆ ಇರಬೇಕು ಅಂತ ಹೇಳಿದ್ದಾರೆ. ನೋಡೋದಕ್ಕೆ ನೀವು ಕೂಡ ಹೊಟ್ಟೆ ಬಿಟ್ಕೊಂಡು ಇರಬೇಡಿ, ದಯವಿಟ್ಟು ಸ್ಲಿಮ್ ಆಗಿ ಚೆನ್ನಾಗಿದ್ದರೆ ಸಾಕು. ನಿಮ್ಮ ವಯಸ್ಸು ಬಂದು 40 ವರ್ಷ ದಾಟಿರಬಾರ್ದು ಅಂತ ಹೇಳಿರ್ತಾರೆ. ಆ್ಯಂಡ್ ನಿಮಗೆ ತಂದೆ ತಾಯಿ ಇಬ್ಬರು ಸಹ ಇರಬೇಕು, ಇಷ್ಟೇ ನನ್ನ ಹತ್ರ ಇರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ. ಇಷ್ಟೆಲ್ಲರಲ್ಲಿ ನೀವು ಸೆಲೆಕ್ಷನ್ ಆದರೆ ಅವರು ಖುದ್ದಾಗಿ ನಿಮಗೆ ಮ್ಯಾರೇಜ್ ಆಗೋದಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ. ನೋಡೋದಕ್ಕೆ ಕೂಡ ತುಂಬ ಅಂದರೆ ತುಂಬ ಚೆಂದ ಇದ್ದಾರೆ. ನೀವು ಮಾಡಬೇಕಾಗಿದ್ದಷ್ಟೇ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು, ಎಲ್ಲಿ ಕೆಲಸ ಮಾಡ್ತಿದ್ರೆ ಅಂತ ತಿಳಿಸಿಕೊಡಿ. ಅವರು ಖುದ್ದಾಗಿ ಪ್ರತಿಯೊಂದು ಚೆಕ್ ಮಾಡಿ ಕೊನೆಯದಾಗಿ ಅವ್ರಿಗೆ ಇಷ್ಟ ಆಗುವಂತಹ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲು. ಇನ್ನು ಈ ಕಡೆ ಬರೋದಾದರೆ ಗಾಯ್ಸ್, ಅವರ ಒಂದು ಕನಸಿನ ಕಾರನ್ನು ನೋಡ್ಕೊಳ್ಳಿ. ಇದು ಇವರು ಪರ್ಚೇಸ್ ಮಾಡಲೇಬೇಕು ಅಂತ ಸುಮಾರು 5 ವರ್ಷಗಳಿಂದ ಯೋಚನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಕನಸುಗಳು ಯಾವಾಗ ಹೇಗೆ ಹುಟ್ಟುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅದರಲ್ಲಿ ಇದು ಒಂದು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಜಾಗ್ವಾರಲ್ಲಿ ಈ ಒಂದು ಮಾಡೆಲಲ್ಲಿ ಕಾರಿದೆ, ವೆರಿ ಎಕ್ಸ್ಪೆನ್ಸಿವ್ ಮತ್ತು ವೆರಿ ಎಕ್ಸೈಟ್ಮೆಂಟಲ್ಲಿ ಈ ಒಂದು ಡಿಸೈನೇಬಲ್ ಕಾರ್ ಮಾಡಿದ್ದಾರೆ ಸ್ನೇಹಿತರೆ. ಇದರ ಟರ್ಬೋ ಬಂದು 83 HP ಆ್ಯಂಡ್ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ವೇರಿಯಂಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಪೆಟ್ರೋಲ್ ಇಂಜಿನ್ ಮ್ಯಾಟೆಡ್ ಆ್ಯಂಡ್ ಟಾಪ್ 5 ಸ್ಪೀಡ್ ಮ್ಯಾನ್ಯುವಲಿ ಗೇರ್ ಬಾಕ್ಸ್. ಸೊ ಮ್ಯಾನ್ಯುವಲಿ ಗೇರ್ ಬಾಕ್ಸ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಫ್ಯೂಚರ್ಸ್ ಇದೆ. ಆ್ಯಂಡ್ A120 ಆಗಿರ್ತಕ್ಕಂಥ ಟರ್ಬೋ ಇದೆ ಸ್ನೇಹಿತರೆ, ಪೆಟ್ರೋಲ್ ವೇರಿಯಂಟ್. ಆ್ಯಂಡ್ ಎನಾಕ್ಟ್ 6 ಸ್ಪೀಡ್ ಅಂತ ಹೇಳಿರ್ತಕ್ಕಂಥದ್ದು. ಸೊ 6 ಸ್ಪೀಡಲ್ಲಿ ಇದರ ಹೊಡೆದ್ರೆ ತುಂಬ ಅಂದರೆ ತುಂಬ ಹೈಜೆನಿಕ್ ಆಗಿ ಹೋಗುತ್ತೆ ಸ್ನೇಹಿತರೆ. ಮ್ಯಾನ್ಯುವಲಿ ಓಲಾ 7 ಸ್ಪೀಡ್ ಡ್ಯುಯಲ್ ಕ್ಲಾಕ್ರಿಸಲ್ ಕಾರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಕಡೆ ಅದರ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ ಕೂಡ ನೀವು ನೋಡ್ಕೊಳ್ಬೋದು ಗೆಳೆಯರೇ. ಕಾರ್ ಅಂದಮೇಲೆ ಅದರೊಳಗಡೆ ಚೆನ್ನಾಗಿರ್ತಕ್ಕಂಥದ್ದು ಒಂದು ಅದರ ಡೀಟೇಲ್ಸು ಮತ್ತು ಈ ಒಂದು ಡ್ರೈವಿಂಗ್ ಸೀಟ್, ಇದು ಸ್ಮೂತೇಬಲ್ ಆಗಿ ಮತ್ತು ಸ್ಮಾರ್ಟೇಬಲ್ ಆಗಿ ಇದ್ದರೆ ಬೇರೆ ಏನು ಕೂಡ ಇದರಲ್ಲಿ ಪ್ರಾಬ್ಲಮ್ಮೇ ಇರಲ್ಲ ಅಂತ ನಾವು ಕೂಡ ಹೇಳ್ತೇವೆ, ಇವರು ಕೂಡ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಆ್ಯಂಡ್ ಡ್ರೈವಿಂಗ್ ಸೀಟಸ್ ಕೂಡ ನೋಡ್ಕೊಳ್ಬೋದು, ಎಷ್ಟೊಂದು ಸ್ಮೂತ್ ಆಗಿರ್ತಕ್ಕಂಥ ಡ್ರೈವಿಂಗ್ ಸೀಟ್ ಇದೆ ಮತ್ತು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ಗಳು ಕೂಡ ಇದರಲ್ಲಿ ಇದೆ ಅಂತ ನೀವು ಕೂಡ ನೋಡ್ಕೊಳ್ಬೋದು. ವಿತಿನ್ ಈ ಒಂದು ಸ್ಟೇರಿಂಗ್ ನೋಡ್ಕೊಳ್ಳಿ ಸ್ನೇಹಿತರೆ, 2 ಗೇರ್ ಬಾಕ್ಸ್ಗಳಿವೆ. 1, 2 ಅಂದರೆ 1, 2, 3ಯಲ್ಲಿ ನೀವು ಹಾಕಿದ್ರೆ 4ನೇ ಗೇರ್ ಆಟೋಮೆಟಿಕ್ಕಾಗಿ ಬೀಳುವಂತಹ ಕೆಲವೊಂದಿಷ್ಟು ಸಿಸ್ಟಮ್ಗಳನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು ಈ ಒಂದು ಕಾರಿನಲ್ಲಿ. ನೋಡಿದ್ರೆ ಗೊತ್ತಾಗುತ್ತೆ ಎಂಥವ್ರಿಗೂ ಕೂಡ ವಾವ್ ಏನು ಸಖತ್ತಾಗಿದೆ ಅಂತ. ಅದೇ ಒಂದು ಸಖತ್ತಾಗಿರ್ತಕ್ಕಂಥ ಕಾರು ಅವರ ಕನಸಿನ ಕಾರಾಗಿರುತ್ತೆ. ಇದು ನಿಮಗೆ ಬೇಕು ಅಂದರೆ ನೀವು ಅವ್ರನ್ನ ಮದುವೆ ಆಗಬೇಕು, ಅವ್ರಿಗೆ ನೀವು ಮದುವೆ ಆಗಬೇಕು ಅಂದರೆ ಅವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಬೇಗ ನಿಮ್ಮ ಒಂದು ಅನಿಸಿಕೆ ಊರುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾ ಮತ್ತೆ